ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಸಾಂಬಾರ್ ಪೌಡರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾವು ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿ, ಗುಂಟೂರು ಒಣಮೆಣ್ಸಿನ್ಕಾಯಿ ತಗೋಬೇಕು. ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿನೇ ಜಾಸ್ತಿ, ಗುಂಟೂರು ಒಣಮೆಣ್ಸಿನ್ಕಾಯಿ ಒಂದು 6ರಿಂದ 7 ಅಷ್ಟೇ ತಗೋಬೇಕು. 1.5 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಂತೆಕಾಳು, 1 ಟೀ ಸ್ಪೂನ್ ಗಸಗಸೆ, 1.5 ಟೀ ಸ್ಪೂನ್ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಸೇಮ್ ತಗೋಬೇಕು. ಒಂದು 6ರಿಂದ 7 ಸ್ಪೂನು ಧನಿಯಾ, ಒಂದು 3 ಟೀ ಸ್ಪೂನು ಜೀರಾ. ಎಲ್ಲದಕ್ಕನ ಜಾಸ್ತಿ ಧನಿಯಾನೇ ತಗೋಬೇಕು. ಚೂರು ಕರಿಬೇವು. ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಕಡಾಯಿಗೆ ಒಂದು 2 ಟೀ ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾದ ನಂತರ ಅದಕ್ಕೆ ಫಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ ಇವು ಮೂರು ನಾವು ಫಸ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವು ಮೂರು ಈ ಕಲರ್ಗೆ ಚೇಂಜ್ ಆಗಬೇಕು. ನಂತರ ಇದಕ್ಕೆ ಜೀರಾ, ಒಂದೊಂದೇ ಆ್ಯಡ್ ಮಾಡ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ, ಕರಿಬೇವು, ಬಿಡಲೇಬಾರ್ದು, ಫ್ರೈ ಮಾಡ್ಕೊತಾನೆ ಇರಬೇಕು. ನಂತರ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕು. ನಾನು ಒಣಮೆಣ್ಸಿನ್ಕಾಯಿ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಸಾಂಬಾರಿಗೆ ಅಡಿಷ್ನಲ್ ಖಾರನೇ ಆ್ಯಡ್ ಮಾಡಲ್ಲ. ಈ ಸಾಂಬಾರ್ ಪೌಡರ್ ಹಾಕಿದರೆ ಸಾಕು, ಕರೆಕ್ಟ್ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಅಡಿಷ್ನಲ್ ಖಾರ ಹಾಕ್ಕೋಬೇಕಂದ್ರೆ ನೀವು ಒಣಮೆಣ್ಸಿನ್ಕಾಯಿ ಚೂರು ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಗಸಗಸೆ, ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಹಿಂಗೆ ತಗೋಬೇಕು. ಹಿಂಗೆ 1 ಟೀ ಸ್ಪೂನ್. ನಿಮ್ಗೆ ಇನ್ನೂ ಚೂರು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು. ಹಿಂಗೆ ಹಾಕಿದ್ಮೇಲೆ ನಾವು ತುಂಬ ಹೊತ್ತು ಫ್ರೈ ಮಾಡೋಂಗಿಲ್ಲ, ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಇದನ್ನು 1 ಅವರ್ 2 ಅವರ್ ಚೆನ್ನಾಗಿ ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೋಬೇಕು. ಅಷ್ಟೇ, ಒಂದು 2-3 ಮಂತ್ಸ್ ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು.